ಮತ್ತೆ ಗೊತ್ತಿರ್ಬೋದು ನಿಮ್ಗೆ ಬಹುಶಃ ಏನಿಲ್ಲ, ಒಂದು ಹಾವು ಸತ್ತೋಗಿರುತ್ತೆ, ಅದೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ಕೈಲಿ ವಿಷ ಇರುತ್ತೆ, ವಿಷ ಮೇಲಿಂದ ಕೆಳಗ್ ಸೋರ್ತಾ ಇರುತ್ತೆ. ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದ್ರೆ ಅವನು ಎಲ್ಲಾರ್ಗು ಅಡಿಗೆ ಮಾಡಿಸೋ ಖುಷಿ ಅವನಿಗೆ. ಊಟ ಮಾಡ್ಕೊಂಡು ನೀರ್ ಕುಡ್ಕೊಂಡು ದಣಿ ವಾರಿಸ್ಕೊಂಡು ಹೋಗ್ಲಿ ಅಂತ ಪಾಪ ಮಾಡ್ತಾ ಇರ್ತಾನೆ. ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆಗೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದಷ್ಟು ಜನ ಮಾಸ್ ಆಗಿ ಸತ್ತೋಗ್ತಾರೆ. ಪ್ರಶ್ನೆ ಮಾಡ್ತಾರೆ ಯಮಧರ್ಮರಾಜನಿಗೆ, ಇದು ಯಾರ ತಪ್ಪು, ಯಾರಿಗಾಕ್ಲಿ ಅಕೌಂಟ್ಗೆ ಈ ತಪ್ಪಿಗೆ? ಅವನ ಎತ್ಕೊಂಡೋಗಿದ್ ಗರಡಕ್ ಹಾಕ್ಬೇಕಾ ಅಥವಾ ಅಡಿಗೆ ಮಾಡ್ತಾ ಇದ್ನಲ್ಲ ಅವ್ನು ಓಪನ್ ಅಲ್ಲಿ ಮಾಡ್ದ ಅವ್ನು ಟೆಂಟ್ ಹಾಕಿರ್ಲಿಲ್ಲ ಅಂತ ಅವನಿಗೆ ಮಾಡ್ಬೇಕಾ ಅಥವಾ ಟೆಂಟ್ ಬಡ್ಜೆಟ್ ರಾಜ ಕೊಟ್ಟಿರ್ಲಿಲ್ಲ ಅಂತ ರಾಜನ್ಗೆ ಹಾಕ್ಬೇಕಾ? ಇಲ್ಲಪ್ಪ, ಇದು ಸೃಷ್ಟಿ ಮಹಾವಿಷ್ಣು ಹತ್ರನೇ ಹೋಗ್ಬೇಕು. ಒಂದ್ ಸ್ವಲ್ಪ ತಡಿ ಹೇಳ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡು ಅಂತ. ಅಲ್ಲೇ ಎಂಟ್ರಿ ಹೆಬ್ಬಾಗ್ಲು ಅಂತ ಏನ್ ಪಾಸಿಂಗ್ ಇರುತ್ತಲ್ಲ, ಅಲ್ಲಿ ಯಾವಾಗ್ಲೂ ಒಂದು ಅಜ್ಜಿ ಎಲ್ಲಡಕ್ಕೆ ಕುಟ್ಕೊಂಡು ತಿನ್ಕೊಂಡು ಊರ್ ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದು. ಅದು ಬಂದವ್ರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತ. ವಾ, ಎಲ್ಗೋಯ್ತಾ ಇದ್ದೀರಾ? ಅಲ್ಲಿ ರಾಜ ಊಟ ಅಡ್ಗೆ ಮಾಡ್ಸವ್ನೆ ಅಂತಾನ, ಅಲ್ಲಿ ಹೋಗ್ಬಿಟ್ರಪ್ಪ, ಮೊನ್ನೆ ವಿಷ ಹಾಕಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು, ಅಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ಹೋಗ್ಬೇಡಿ. ಅವ ಮಹಾವಿಷ್ಣು ಅವಳ ಅಕೌಂಟ್ಗೆ ಹಾಕು ಇದೆಲ್ಲ ಪಾಪನ. ಯಾಕಂದ್ರೆ